ಮಾಧ್ಯಮ ಕ್ಷೇತ್ರದಲ್ಲಿ ತನ್ನದೇ ಆದ ಒಂದು ಛಾಪನ್ನು ಮೂಡಿಸಿದಂತಹ ನ್ಯೂಸ್ ಫಸ್ಟ್ ಚಾನೆಲ್ಗೆ 5 ವರ್ಷ ಪೂರ್ಣಗೊಳಿಸಿರುವುದು ಅತ್ಯಂತ ಸಂತೋಷ. ಬಹುಶಃ ಮೊದಲ ವರ್ಷದಿಂದಲೇ ನಾನು ನನ್ನ ನಿಕಟವಾದ ಸಂಪರ್ಕದ ಜೊತೆ ಇಡೀ ಟೀಮ್ ಜೊತೆ ಇದ್ದೆ. ಬಹುಶಃ ಇವತ್ತು ಯುವಕರೆಲ್ಲ ಸೇರಿಕೊಂಡು ಪ್ರಾಮಾಣಿಕತೆಯಿಂದ ಬದ್ಧತೆಯಿಂದ ಎಲ್ಲರ ಸಹಕಾರ ಪಡೆದುಕೊಂಡು ಒಂದು ಉತ್ತಮವಾದ ದೃಷ್ಟಿಯಲ್ಲಿ ಒಂದು ಸಂಸ್ಥೆಯನ್ನು ನಡೆಸಿದರೆ ಎಲ್ಲದೂ ಕೂಡ ಅತಿ ಯಶಸ್ವಿ ಆಗ್ತದೆ ಅಂತೇಳಿ ನ್ಯೂಸ್ ಫಸ್ಟ್ ಇವತ್ತು ನಮಗೆ ಎಲ್ಲರಿಗೂ ತೋರಿಸಿಕೊಟ್ಟಿದೆ. ಕಠಿಣವಾದ ಶ್ರಮ, ಬದ್ಧತೆ ಮತ್ತು ಇದು ಒಂದು ಎಲ್ಲರನ್ನು ಒಟ್ಟುಗೂಡುವಂಥ ಒಂದು ವ್ಯವಸ್ಥೆ ಬಹುಶಃ ಇವತ್ತು ನ್ಯೂಸ್ ಫಸ್ಟಲ್ಲಿ ಏನಿದೆಯಾ ಅದು ಇನ್ನೂ ಕೂಡ ಮುಂದುವರಿಯಲಿ. ಬಹುಶಃ ದಿನ ಇನ್ನಷ್ಟು ಅದಕ್ಕೆ ಯಶಸ್ವಿ ಆಗಲಿ ಅಂತ ಶುಭಾಶಯನು ಅದರ ಮುಖ್ಯಸ್ಥರಿಗೂ, ಸಿಬ್ಬಂದಿ ವರ್ಗದವರಿಗೂ, ಪತ್ರಿಕಾ ಮಿತ್ರರಿಗೂ ಸರ್ವ ಅರ್ಪಿಸ್ತೇನೆ. ನ್ಯೂಸ್ ಫಸ್ಟ್ ಅಂತ ನಮಗೆ ಬಂದ ತಕ್ಷಣವೇ ಒಂದು ಸ್ಪಷ್ಟವಾದ ಒಂದು ವಿಚಾರ ನಮಗೆ ಅರಿಯಲ್ಪಡ್ತದೆ ಮತ್ತು ನಮಗೆ ವಾಸ್ತವವಾದ ವಿಚಾರ ನಮಗೆ ಸಿಗ್ತದೆ ಅಂತೇಳಿ ಸ್ಪಷ್ಟವಾಗಿ ನಮಗೆ ಗಮನಕ್ಕೆ ಬರ್ತದೆ. ನ್ಯೂಸ್ ಫಸ್ಟು ಚಾನಲ್ಲು 5 ವರ್ಷ ಪೂರೈಸ್ತಾ ಇದೆ. ಭಾಳ ಚೆನ್ನಾಗಿ ಕೆಲಸವನ್ನು ನಿರ್ವಹಿಸುವಂಥ ಒಂದು ಚಾನಲ್ಲು, ಕನ್ನಡ ಚಾನಲ್ಲು. ಅದಕ್ಕೆ ಅಭಿನಂದನೆಗಳನ್ನು ಹೇಳ್ತೀನಿ, ಶುಭಾಶಯಗಳನ್ನು ಹೇಳ್ತೀನಿ. ಇನ್ನೂ ಹೆಚ್ಚು ಜನರಿಗೆ ನಿಮ್ಮ ಸೇವೆಯನ್ನು ಕೊಡುವಂಥ ಕೆಲಸವನ್ನು ಮಾಡಿ ಅಂತ ನಾನು ನ್ಯೂಸ್ ಚಾನಲಿನ ಎಲ್ಲ ಅವರ ವ್ಯವಸ್ಥಾಪಕರಿಗೆ ಮತ್ತು ಅಲ್ಲಿ ಕೆಲಸ ಮಾಡುವಂಥ ಎಲ್ಲರಿಗೂ ಅಭಿನಂದನೆಗಳು. ಮತ್ತೊಮ್ಮೆ 5 ವರ್ಷ ತುಂಬಿ 6ನೇ ವರ್ಷಕ್ಕೆ ಕಾಲಿಡುವಂಥ ನ್ಯೂಸ್ ಚಾನಲ್ಗೆ ಮತ್ತೊಮ್ಮೆ ಶುಭಾಶಯ. ನ್ಯೂಸ್ ಫಸ್ಟ್ ಚಾನಲ್ ಪ್ರಾರಂಭ ಆಗಿ 5 ವರ್ಷ ಆಗಿದೆ. ಇದರ ನಾಯಕತ್ವ ನಮ್ಮ ರವಿಕುಮಾರ್ ಅವರು. ಬರೀ ನಗರದಲ್ಲೇ ಅಲ್ಲ, ಗ್ರಾಮಾಂತರದಲ್ಲೂ ಕೂಡ ಒಳ್ಳೆ TRP ಇದೆ. ಮತ್ತು ಜನಕ್ಕೆ ಬೇಕಾಗಿರತಕ್ಕಂಥ ಸುದ್ದಿಗಳನ್ನು ದೇಶ ವಿದೇಶಗಳಲ್ಲಿ, ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ಬೆಂಗಳೂರಿನಲ್ಲಿ ನಡೀತಾ ಇರತಕ್ಕಂಥ ಎಲ್ಲ ಸುದ್ದಿಗಳನ್ನು ಸಮಯಕ್ಕೆ ಸರಿಯಾಗಿ ತಲುಪಿಸುವಂಥದ್ದು ಮತ್ತು ಸತ್ಯಕ್ಕೆ ಹತ್ತಿರವಾಗಿರ್ತಕ್ಕಂಥ ನ್ಯೂಸನ್ನು ಈ ಒಂದು ಸಮಾಜಕ್ಕೆ ಕೊಡ್ತಾ ಇರ್ತಕ್ಕಂಥ ನ್ಯೂಸ್ ಫಸ್ಟ್ ಸಂಸ್ಥೆ ಚೆನ್ನಾಗಿ ಬೆಳೀಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ರವಿಕುಮಾರ್ ಅವರ ತಂಡಕ್ಕೆ ಶುಭ ಹಾರೈಕೆಗಳನ್ನು ಹೇಳ್ತೇನೆ. ನ್ಯೂಸ್ ಫಸ್ಟ್ ಅಂದ ತಕ್ಷಣ ಸತ್ಯಕ್ಕೆ ಹತ್ತಿರವಾಗಿರ್ತಕ್ಕಂಥ ವಿಚಾರಗಳನ್ನು ತಿಳಿಸ್ತಾರೆ ಅಂತ ಇದೆ.